ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಿನ? ಈಗ ನೋಡ್ರಿ, ನಾನು ಒಂದು ವಾರದ ಕಾಯಿಪಲ್ಲೆ ತೊಗೊಂಡು ಬಂದೀನಿ. ಕಾಯಿಪಲ್ಲೆ ತೊಗೊಂಡು ಬಂದ ಕೂಡಲೇ ವಾಶ್ ಮಾಡಿ ಯಾವೆಲ್ಲ ಕಾಯಿಪಲ್ಲೆ ಸೋಸ್ ಇಡೋದೈತಿ ಅದನ್ನೆಲ್ಲ ಸೋಸಿ ಡಬ್ಬ್ಯಾಗ ಹಾಕಿ ಇಡ್ತೀನಿ. ಅಂದಾಗನ ನನಗೊಂಥರ ಸಮಾಧಾನ ಆಗ್ತೈತಿ. ಸೊ ನಮ್ಮ ಸಾನು ಅಭ್ಯಾಸ ಮಾಡಕತ್ತಿದ್ಲು, ಅದನ್ನ ನೋಡಿ ಚಿಕ್ಕು ನಾನು ಅಭ್ಯಾಸ ಮಾಡ್ತೀನಿ ಅಂತ ಬೆನ್ನತ್ತಿದ್ದ. ಹಿಂಗಾಗಿ ವಿನಯ್ ಅವರು ಚಿಕ್ಕನ್ ಬುಕ್ಸ್ ತಗೊಂಡು ಅವನಿಗೆ ABCD, ಫ್ರೂಟ್ಸ್, ಫ್ಲವರ್ಸ್ ಎಲ್ಲಾನು ಹೇಳ್ಕೊಡಕತ್ತಾರು. ಅಭ್ಯಾಸ ಆದ್ಮೇಲೆ ನೋಡ್ರಿ ಇಬ್ರು ಯಾವ ಪರಿ ದಣಿಗೆ ಹಾಕಕತ್ತಾರು. ಇದನ್ನಂತರೂ ಕಂಟಿನ್ಯೂಸ್ಲಿ ನಮ್ಮ ಮನ್ಯಾಗ ನಡ್ದ ಇರ್ತೈತಿ. ನಮ್ ಚಿಕ್ಕುಗ ಗಾಗಲ್ದ ಬಾಳ ಹುಚ್ಚೈತಿ. ಯಾವತ್ಲೂ ಗಾಗಲ್ ಹಾಕೊಂಡ ಅಡ್ಡಾಡ್ತಾನು. ಇವನ್ ಮನ್ಯಾಗ ಆಟ ಆಡ್ಬೇಕಾದ್ರೂ ಗಾಗಲ್ ಹಾಕೊಂಡ ಅಡ್ಡಾಡ್ತಿರ್ತಾನು. ಸೊ ಈಗ ಚಿಕ್ಕು ರೆಡಿ ಆಗ್ಯಾನು ಫಸ್ಟ್ ಡೇ ಆಫ್ ದ ಸ್ಕೂಲ್ಗಾಗಿ. ಎಸ್, ಇವತ್ತು ನಮ್ ಚಿಕ್ಕು ಸ್ಕೂಲ್ ಹೊಂಟಾನು. ಇವತ್ತು ಫಸ್ಟ್ ಡೇ ಐತಿ. ಫುಲ್ ಖುಷ್ ಆಗಿದ್ದ, ಫುಲ್ ಎಕ್ಸೈಟೆಡ್ ಆಗಿದ್ದ. ನಾನು ಸ್ವಲ್ಪ ನರ್ವಸ್ ಆಗಿದ್ನಿ, ಆದ್ರೆ ನಮ್ ಚಿಕ್ಕನ್ ಖುಷಿ ನೋಡ್ರಿ. ಸ್ಕೂಲ್ ಬ್ಯಾಗ್ ಅದು ತೋರ್ಸ್ಕೋತಾ ಎಷ್ಟು ಮಜಾ ಮಾಡಕತ್ತಾನು. ಸೊ ಸ್ಕೂಲ್ ಒಳಗ ಇವತ್ತು ಪಿಂಕ್ ಡ್ರೆಸ್ ಹಾಕೊಂಬರ್ರಿ ಅಂತ ಹೇಳಿದ್ರು. ಹಿಂಗಾಗಿ ಪಿಂಕ್ ಡ್ರೆಸ್ ಹಾಕೊಂಡಿವಿ. ಸ್ಕೂಲ್ ಎಲ್ಲ ಮಸ್ತ್ ಡೆಕೋರೇಟ್ ಮಾಡಿದ್ರು, ಬಲೂನ್ಸ್ ಅದು ಎಲ್ಲ ಹಚ್ಚಿ. ಇವತ್ತನ ಫಸ್ಟ್ ಡೇ ಐತಿ. ಇಮಿಡಿಯೇಟ್ಲಿ ಅವ್ನ್ ಕ್ರ್ಯಾಂಕಿ ಆಗಿಗ್ಯಾನು ಆತ್ಗಿತ್ತಾನು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತ ಅವನ ಜೊತೆ ಕೂತಿದ್ನಿ. ಜಲ್ದಿನ ಮಿಂಗಲ್ ಆದ ಹೋದೋದ್ ಕೂಡ ಟಾಯ್ಸ್ ಅದು ಎಲ್ಲ ಆಟ ಆಡಕತ್ತ. ಸೊ ಏನ್ ಮಾಡ್ತಾನೋ ಕುಂದಿರ್ತಾನೋ ಇಲ್ಲೋ ಅನ್ನೋರ್ಗತ್ಲೆ ನನಗ್ ಟೆನ್ಷನ್ ಆಗಿತ್ತು. ಯಾಕಂದ್ರೆ ಹೊಸ ಸ್ಕೂಲ್, ಹೊಸ ಎನ್ವೈರ್ಮೆಂಟ್, ಮಿಂಗಲ್ ಆಗ್ತಾನೋ, ಟೈಮ್ ತಗೋತಾನೋ ಅಂತ ಅನ್ಸಾಕತ್ತಿದ್ದ. ಸ್ವಲ್ಪನ ಕ್ರ್ಯಾಂಕಿ ಆಗಿದ್ದ, ಬಟ್ ಆಮೇಲೆ ಸೆಟಲ್ ಆದ. ಮಕ್ಕಳಿಗಿಂತ ಜಾಸ್ತಿ ನಮ್ಗನ ಆಸ್ ಅ ಪೇರೆಂಟ್ಸ್ ಫಸ್ಟ್ ಡೇ ಟೆನ್ಷನ್ ಆಗ್ಬಿಡ್ತೈತಿ. ಆದ್ರೆ ಅವ್ ಮಿಂಗಲ್ ಆಗಿದ್ ನೋಡಿ ನನಗ ಸಮಾಧಾನ ಅನಿಸ್ತು. ಸೊ ಈ ರೀತಿ ಇವತ್ತಿನ ಮಿನಿ ವ್ಲಾಗ್ ಇತ್ತು. ಹೆಂಗನಿಸ್ತು ಹೇಳ್ರಿ.